Hello my dear students, welcome to my YouTube channel. ಇವತ್ತಿನ ಈ ವಿಡಿಯೋದಲ್ಲಿ ನಾವು ಗಣಿತ ಪಾಠವಾದಂತಹ ನಿರ್ದೇಶಾಂಕ ರೇಖಾಗಣಿತ ಈ ಪಾಠದ ಮೇಲೆ ವಿಡಿಯೋನ ಅಪ್ಲೋಡ್ ಮಾಡೋಣ. ಓಕೆನಾ? ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಮೊದಲನೇದಾಗಿ ನೋಡಿ, ಈ ನಿರ್ದೇಶಾಂಕ ರೇಖಾಗಣಿತ ಅನ್ನುವಂಥದ್ದು ಇದೆಯಲ್ಲ, ಇದು ನಕ್ಷೆಗೆ ಸಂಬಂಧಪಟ್ಟಿರೋದು. ಸರಿ, ಈ ನಕ್ಷೆನ ಒಂದು ಸ್ವಲ್ಪ ಅರ್ಥ ಮಾಡಿಕೊಂಡು ಅದಾದಮೇಲೆ ಇದರಲ್ಲಿ ಯಾವ್ಯಾವ ಫಾರ್ಮುಲಾಸ್ ಬರುತ್ತೆ ಅಂತ ಚೆಕ್ ಮಾಡ್ಕೊತ ಹೋಗೋಣ. ಓಕೆ, ನೋಡ್ರಿ, ಈಗ ಈ ರೀತಿ ಹಾಕ್ತೀನಲ್ವಾ, ಈ ರೀತಿ ಹಾಕಿದಾಗ ಒಂದು ನಕ್ಷೆ ಫಾರ್ಮ್ ಆಗುತ್ತೆ. ಸರಿ, ಇದರಲ್ಲಿ 4 ಪಾರ್ಟ್ಗಳು ಕಾಣಿಸ್ತಾ ಇದೆಯಾ? ಇದನ್ನು 1ನೇ ಚತುರ್ಥಕ ಅಂತೇಳಿ ಕರೀತಾರೆ, ಇದು 2ನೇ ಚತುರ್ಥಕ, ಇದು 3ನೇ ಚತುರ್ಥಕ, ಇದು 4ನೇ ಚತುರ್ಥಕ. ಸರಿನಾ? ಇಲ್ಲಿ ನೋಡ್ರಿ, ಈ 2 ಅಕ್ಷಗಳು ಕಾಣಿಸ್ತಾ ಇದೆಯಾ, 2 ರೇಖೆಗಳು. ಈ ರೇಖೆ ಇದೆಯಲ್ಲ, ಇದನ್ನು ಎಕ್ಸ್ ಅಕ್ಷ ಅಂತೇಳಿ ಕರಿತೀವಿ. ಏನಂತ ಕರಿತೀವಿ? ಎಕ್ಸ್ ಅಕ್ಷ, ಅಥವಾ ಕ್ಷಿತಿಜ ದೂರ ಅಂತೇಳಿ ಕರಿತೀವಿ. ಸಾರಿ, ಕ್ಷಿತಿಜ ದೂರ ಅಲ್ಲ, ಕ್ಷಿತಿಜ ರೇಖೆ ಅಂತೇಳಿ ಕರಿತೀವಿ. ಏನಂತ ಕರಿತೀವಿ? ಎಕ್ಸ್ ಅಕ್ಷ ಅಥವಾ ಕ್ಷಿತಿಜ ರೇಖೆ ಅಂತೇಳಿ ಕರಿತೀವಿ. ಇದನ್ನು ನಾವೇನಂತ ಕರಿತೀವಿ? ಇದು ವಾಯ್ ಅಕ್ಷ. ಇದನ್ನು ಲಂಬ ರೇಖೆ ಅಂಥೇಳಿ ಕರಿತೀವಿ. ಏನಂತ ಕರಿತೀವಿ? ಲಂಬ ರೇಖೆ ಅಂಥೇಳಿ ಕರಿತೀವಿ. ಇದಿಷ್ಟು ಅರ್ಥ ಆಗಿದೆ ಅಂತ ತಿಳ್ಕೊತೀನಿ. ಈಗ ಇದು 1ನೇ ಚತುರ್ಥಕ, ಇದು 2ನೇ, ಇದು 3, ಇದು 4ನೇ ಚತುರ್ಥಕ. ಈ ಕಡೆ ಎಲ್ಲಾನು ಪ್ಲಸ್ ಚಿಹ್ನೆಗಳು ಬರ್ತವೆ, ಈ ಕಡೆ ಎಲ್ಲಾನು ಪ್ಲಸ್ ಚಿಹ್ನೆ, ಈ ಕಡೆ ಮೈನಸ್ ಚಿಹ್ನೆ, ಈ ಕಡೆ ಮೈನಸ್ ಚಿಹ್ನೆ. ಸರಿನಾ? ಹಾಗಾದರೆ ಈ ಒಂದು ಅಕ್ಷದಲ್ಲಿ ಇಲ್ಲೂ ಪ್ಲಸ್ ಅಂತಂದರೆ ಇದು ಪ್ಲಸ್ ಪ್ಲಸ್ ಅಕ್ಷ. ಸರಿ, ಈ ಕಡೆ ನೋಡ್ರಿ, ಇದು ಮೈನಸ್, ಇದು ಪ್ಲಸ್ ಇದೆ, ಇದು ಮೈನಸ್ ಮತ್ತು ಪ್ಲಸ್ ಅಕ್ಷ. ಇದು ನೋಡ್ರಿ, ಈ ಕಡೆನೂ ಮೈನಸ್, ಈ ಕಡೆನೂ ಮೈನಸ್ ಅಂದರೆ ಇದು ಮೈನಸ್ ಮೈನಸ್ ಅಕ್ಷ. ಇದು ನೋಡ್ರಿ, ಈ ಕಡೆ ಪ್ಲಸ್, ಈ ಕಡೆ ಮೈನಸ್ ಅಂದರೆ ಇದು ಪ್ಲಸ್ ಮೈನಸ್ ಅಕ್ಷ. ಓಕೆನಾ? ಸರಿ, ಈಗ ನೋಡ್ರಿ, ನಮ್ಮ ಕ್ವಶನ್ ಯಾವ ರೀತಿ ಕೊಟ್ಟಿರ್ತಾರೆ? ಇಲ್ಲಿ ನೋಡ್ರಿ, 2,3 ಅಂತೇಳಿ ಕೊಟ್ಟಿರ್ತಾರೆ. ಸರಿನಾ? ಈ 2,3 ಅಂತ ಕೊಟ್ಟಿರ್ತಾರಲ್ಲ, ಇದನ್ನು ನಿರ್ದೇಶಾಂಕಗಳು ಅಂಥೇಳಿ ಕರಿತೀವಿ. ಇದರಲ್ಲಿ ಈ ಮೊದಲನೇದು 2 ಇದೆಯಲ್ಲ, ಇದು ಯಾವತ್ತೂ ಯಾವ ಅಕ್ಷಕ್ಕೆ ಸಂಬಂಧಪಟ್ಟಿರೋದು? ಎಕ್ಸ್ ಅಕ್ಷಕ್ಕೆ ಸಂಬಂಧಪಟ್ಟಿರೋದು. ನಾವು ಯಾವತ್ತೂ ಈ ಮೊದಲನೇ ಸಂಖ್ಯೆನ ಯಾವ ಅಕ್ಷದಲ್ಲಿ ಹುಡುಕ್ತೀವಿ? ಈ ಅಕ್ಷದಲ್ಲಿ ಹುಡುಕ್ತೀವಿ. ಅಂದರೆ +2 ಇರೋದ್ರಿಂದ ಈ ಕಡೆ ಬರುತ್ತೆ. ಅದೇನಾದ್ರು -2 ಹುಡುಕಬೇಕು ಅಂದರೆ ಈ ಕಡೆ ನೋಡಬೇಕಾಗಿತ್ತು. ಓಕೆನಾ? ಈಗ ಈ ಮೊದಲನೇ ಅಕ್ಷ ಯಾವತ್ತಾದರೂ ಅಲ್ಲಿ ಎಷ್ಟೇ ಕ್ವಶನ್ ಕೊಡಲಿ, ಮೊದಲನೇದು ಯಾವತ್ತು ಎಕ್ಸ್ಗೆ ಸಂಬಂಧಪಟ್ಟಿರೋದೇ ಆಗಿರುತ್ತೆ. ಈಗ ಎರಡನೇದು ಯಾವುದಕ್ಕೆ ಸಂಬಂಧಪಟ್ಟಿರೋದು? 3 ಅಂದರೆ ಇದು ವಾಯ್ಗೆ ಸಂಬಂಧಪಟ್ಟಿರೋದು. ಈ ಕಡೆ ಇದೆಯಲ್ಲ ವಾಯ್ ಅಕ್ಷ, ಇದು +3 ಇರೋದ್ರಿಂದ ಈ ಕಡೆ ಬರುತ್ತೆ, -3 ಇದ್ದಿದ್ರೆ ಈ ಕಡೆ ಬರ್ತಿತ್ತು. ಸರಿನಾ? ಯಾವತ್ತೂ ಆಗಲಿ, ಫಾರ್ ಎಕ್ಸಾಂಪಲ್ ಇಲ್ಲಿ ನೋಡಿರಿ, -4, -6 ಇದ್ದರೂ ಸಹಿತ ಇದು ಯಾವುದು? ಎಕ್ಸ್ ಅಕ್ಷಕ್ಕೆ ಸಂಬಂಧಪಟ್ಟಿರೋದು. ಮೈನಸ್ ಇರೋದ್ರಿಂದ ಈ ಕಡೆ ಬರುತ್ತೆ. ಇದು -6 ಅಂದರೆ ವಾಯ್ ಅಕ್ಷಕ್ಕೆ ಸಂಬಂಧಪಟ್ಟಿರೋದು, ಮೈನಸ್ ಇರೋದ್ರಿಂದ ಈ ಕಡೆಗೆ ಬರುತ್ತೆ. ಓಕೆನಾ? ಇದಿಷ್ಟು ಅರ್ಥ ಆಗಿದೆ ಅಂತ ಹೇಳ್ಕೊತೀನಿ. ಈಗ ನಿಮಗೆ ಕ್ವಶನ್ ಯಾವ ರೀತಿ ಕೇಳ್ತಾರೆ ನೋಡ್ರಿ, 2,3ರಲ್ಲಿ ವಾಯ್ ಅಕ್ಷಕ್ಕಿರುವ ದೂರ ಅಂತ ಕೇಳ್ತಾರೆ. ವಾಯ್ ಅಕ್ಷಕ್ಕಿರುವ ದೂರ ಅಂತ ಹೇಳಿ ಕೇಳ್ತಾರೆ. ಓಕೆನಾ? ಇಲ್ಲಿ ನೋಡ್ರಿ, ಇಲ್ಲಿ ಹೀಗೆ ನಾರ್ಮಲ್ ಆಗಿ ಹಾಕಿ ತೋರಿಸ್ತೀನಿ ನಿಮಗೆ. ಇದು ಎಕ್ಸ್ ಅಕ್ಷನ, ಇಲ್ಲಿ 1, ಇದು 2 ಅಂಥೇಳಿ ಬರೆದೆ, ಇದು 3 ಅಂಥೇಳಿ ಬರೆದೆ, ಇದು 1, 2, 3 ಅಂಥೇಳಿ ಬರೆದೆ, ಇದು -1, -2, -3. ಸಾರಿ, ಇಲ್ಲೂ ಮೈನಸ್ ಬಂದುಬಿಡುತ್ತೆ, ಆ ಥರ ಕಾಣಿಸ್ಬಾರ್ದು. ಸರಿನಾ? ಓಕೆ, ಈಗ ನೆಕ್ಸ್ಟ್ ನೋಡ್ರಿ, ಈ ಕಡೆನೂ ಬರುತ್ತೆ -1, -2, -3. 1 ಸೆಂಟಿಮೀಟ್ರ್ ಅಳತೆ ಇಟ್ಕೊಂಡೆ ಹಾಕಬೇಕು. ನಾನು ನಾರ್ಮಲಾಗಿ ತೋರಿಸೋಣ ಅಂತೇಳಿ ಹಾಕಿದೆ. 2 ಈಗ ಎಕ್ಸ್ ಅಕ್ಷದಲ್ಲಿ ಏನು ಮಾಡಬೇಕು? 2 ಹುಡುಕಬೇಕು. ಆಮೇಲೆ ಏನಿದೆ? 3. ಈಗ ವಾಯ್ ಅಕ್ಷದಲ್ಲಿ 3 ಹುಡುಕಬೇಕು. ಇಲ್ಲಿದೆಯಲ್ಲ, ಈ ಕಡೆ ತೊಗೊಬರ್ರಿ, ಅದು ಈ ಬಿಂದುವಿನಲ್ಲಿ ಟಚ್ ಆಗುತ್ತೆ. ಏನು ಹೇಳ್ರಿ? 2,3. ಈಗ ನಮಗೇನು ಕೇಳಿದ್ದಾರೆ? ವಾಯ್ ಅಕ್ಷಕ್ಕಿರುವ ದೂರ. ವಾಯ್ ಅಕ್ಷ ಯಾವುದು ಹೇಳ್ರಿ? ಇದಲ್ವಾ? ಇಲ್ಲಿಂದ ಇಲ್ಲಿಗೆ ಎಷ್ಟು ದೂರದಲ್ಲಿದೆ ಈ ಬಿಂದು? ಇಲ್ಲಿ ನೋಡ್ರಿ, ಇಲ್ಲಿಂದ ಇಲ್ಲಿಗೆ 1, 2. ಹಾಗಾದರೆ ವಾಯ್ ಅಕ್ಷಕ್ಕಿರುವ ದೂರ ಯಾವುದು? 2. ಹೇಗೆ ಗೊತ್ತಾಯಿತು? ಈಗ ನೋಡ್ರಿ, ಇದರ ಗ್ರಾಫ್ ಹಾಕಿನೇ ನೋಡಬೇಕೋಳಿಲ್ಲ, ಗೊತ್ತಾಗ್ಬಿಡುತ್ತೆ. ಹೇಗೆ ನೋಡ್ರಿ, ವಾಯ್ ಅಕ್ಷಕ್ಕಿರುವ ದೂರ ಅಂದರೆ ನಾವು ಯಾವುದನ್ನು ಬರಿಬೇಕು? ಎಕ್ಸನ್ನು ಬರಿಬೇಕು. ಸರಿನಾ? ಅದೇ ಎಕ್ಸ್ ಅಕ್ಷಕ್ಕಿರುವ ದೂರ ಅಂತ ಹೇಳಿ ಕೇಳಿದ್ರೆ, ಎಕ್ಸ್ ಅಕ್ಷಕ್ಕಿರುವ ದೂರ ನೋಡ್ತಾ ಹೋಗ್ರಿ. ಇದು ಎಕ್ಸ್ ಅಕ್ಷನ, ಇದರಿಂದ ಈ ಬಿಂದು ಎಷ್ಟು ದೂರದಲ್ಲಿದೆ? 1,
2 3. ಇಲ್ಲಿ ನೋಡಿರಿ ಎಕ್ಸ್ ಅಕ್ಷಕ್ಕಿರುವ ದೂರ ಅಂತ ಅಂದ ತಕ್ಷಣ y ಬೆಲೆ ಬಂತ. ಹಾಗಾದರೆ ನೋಡಿರಿ ಉಲ್ಟಾ ಬರಿಬೇಕು, ಸರಿನಾ? y ಅಕ್ಷಕ್ಕಿರುವ ದೂರ ಅಂದರೆ ಯಾವುದು ಬರಿಬೇಕು? ಎಕ್ಸ್ಗೆ ಸಂಬಂಧಪಟ್ಟಿದ್ದು ಬರಿಬೇಕು. ಎಕ್ಸ್ ಅಕ್ಷಕ್ಕಿರುವ ದೂರ ಅಂದರೆ ವಾಯ್ಗೆ ಸಂಬಂಧಪಟ್ಟಿದ್ದು ಬರಿಬೇಕು ದೂರ ಅಂತ ಹೇಳಿದ ತಕ್ಷಣ, ಸರಿನಾ? ಇದು ಮಾತ್ರ 1 ಮಾರ್ಕ್ಸಿಗೆ ಹೇಳುವಂಥ ಕ್ವಶನ್ ಆಗಿರ್ತದೆ. ಮತ್ತೊಂದು ನೋಡ್ರಿ, ಮತ್ತೊಂದು ಫಾರ್ಮುಲಾ ಇದೆ ನಿಮಗೆ. ಅದು ಯಾವುದಪ್ಪ ಅಂತ ಕೇಳಿದ್ರೆ, ಮೂಲ ಬಿಂದುವಿನಿಂದ ಇರುವಂತಹ ದೂರ ಯಾವುದು ಅಂಥೇಳಿ, ಸರಿ? ಹಾಂ, ಇಲ್ಲಿ ನೋಡ್ರಿ, ಈ ಪಾಠದಲ್ಲಿ ಲಾಸ್ಟು 121ನೇ ಪೇಜ್ ಇದೆಯಲ್ಲ, ಈ 121ನೇ ಪೇಜಲ್ಲಿ ಈ ಕಡೆ ಲಾಸ್ಟ್ ಕೆಲವೊಂದು ಫಾರ್ಮುಲಾಗಳನ್ನು ಕೊಟ್ಟಿದ್ದಾರೆ. ಅದು ಮಾತ್ರ ತುಂಬಾ ಇಂಪಾರ್ಟೆಂಟ್. ಅದೇ ಅಷ್ಟು ಫಾರ್ಮುಲಾ ಇರೋದು ಈ ಪಾಠದಲ್ಲಿ. ನೋಡ್ರಿ, ಪಿ ಆಫ್ ಎಕ್ಸ್ ವೈ ಬಿಂದುವಿನಿಂದ ಮೂಲ ಬಿಂದುವಿಗಿರುವ ದೂರವು ಅಂತೇಳಿ ಕೇಳಿದ್ದಾರೆ. ಎಕ್ಸ್ ವೈ ಅನ್ನುವಂಥ ಒಂದು ಬಿಂದು ಇದೆ. ಆ ಬಿಂದುವಿನಿಂದ ಮೂಲ ಬಿಂದು ಯಾವುದು? ಇಲ್ಲಿ ನೋಡ್ರಿ, ಇಲ್ಲಿ ಮಧ್ಯದಲ್ಲಿರೋ ಪಾಯಿಂಟ್ ಇದೆಯಲ್ಲ, ಇದು ನಮ್ಮ ಮೂಲ ಬಿಂದು, ಸರಿನಾ? ಅದಕ್ಕಿರುವಂತಹ ದೂರ ಏನು? ಸ್ಕ್ವೇರ್ ರೂಟ್ ಆಫ್ ಎಕ್ಸ್ ಸ್ಕ್ವೇರ್ ಪ್ಲಸ್ ವೈ ಸ್ಕ್ವೇರ್. ಇಲ್ಲಿ ಎಕ್ಸ್ ವೈ ಬೇಕು ಹೇಳೇ ಇಲ್ಲ, ಇಲ್ಲಿ ಎ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಅಂತಲೂ ಕೊಡಬಹುದು, ಸರಿನಾ? ಅದು ಸಹಿತ ಆನ್ಸರ್ ಆಗುತ್ತೆ. ಅದಕ್ಕೆ ಪಿ ಆಫ್ ಎಕ್ಸ್ ವೈ ಬಿಂದುವಿನಿಂದ ಮೂಲ ಬಿಂದುವಿಗೆ ದೂರ ಎಷ್ಟು? ಸ್ಕ್ವೇರ್ ರೂಟ್ ಆಫ್ ಎಕ್ಸ್ ಸ್ಕ್ವೇರ್ ಪ್ಲಸ್ ವೈ ಸ್ಕ್ವೇರ್. ಇದನ್ನು ನೆನ್ಪಿಟ್ಕೊಳ್ಳಿ. ಓಕೆ, ಬನ್ನಿ ಇದರಲ್ಲಿರೋ ಮತ್ತು 4 ಸೂತ್ರಗಳನ್ನು ನೋಡ್ತಾ ಹೋಗೋಣ. ಫಸ್ಟ್ ಬರುವಂಥದ್ದು ದೂರ ಸೂತ್ರ. ಫಸ್ಟ್ ಬರುವಂಥದ್ದು ಯಾವುದು? ದೂರ ಸೂತ್ರ. ಈ ಸೂತ್ರ ಅಂತೂ ಈಸಿ ಇದೆ, ಅದನ್ನು ನೆನ್ಪಿಟ್ಕೊಬಿಡ್ರಿ. ಸ್ಕ್ವೇರ್ ರೂಟ್ ಆಫ್ x2 ಮೈನಸ್ x1 ಹೋಲ್ ಸ್ಕ್ವೇರ್ ಪ್ಲಸ್ y2 ಮೈನಸ್ y1 ಹೋಲ್ ಸ್ಕ್ವೇರ್. ಇದು ಸೂತ್ರ. ಇಲ್ಲಿ ಬೇಕಾದ್ರೆ ನೀವು x1 ಮೈನಸ್ x2 ಅಂತ ತೊಗೊಂಡ್ರೂ ನಡೆಯುತ್ತೆ, y1 ಮೈನಸ್ y2 ಇದರಲ್ಲಿ ಎಕ್ಸ್ಚೇಂಜ್ ಆದರೆ ಇನ್ನೂ ಪ್ರಾಬ್ಲಮ್ ಆಗೋಲ್ಲ. ಸ್ಕ್ವೇರ್ ಇದೆಯಲ್ಲ, ಕೂಡಿಸುಕಳೆ ಮಾಡಿದ್ರೆ ಎಲ್ಲ ಒಂದೇ ಬರುತ್ತೆ, ಅದಕ್ಕೋಸ್ಕರ. ಓಕೆನಾ? ಹಾಂ, ನೆಕ್ಸ್ಟ್ ನೋಡ್ರಿ. ಹಾಂ, ಈಗ ಒಂದು ಸ್ವಲ್ಪ ಕ್ವಶನ್ಸ್ ಬೇಕಲ್ವಾ? ಸರಿ, ಕ್ವಶನ್ಸನ್ನು ನೋಡ್ತಾ ಬರೋಣ ಬರ್ರಿ. ಕ್ವಶನ್ ನೋಡ್ರಿ, 2, 3, 4, 1 ಬಿಂದುಗಳ ನಡುವಿನ ದೂರವನ್ನು ಕಂಡುಹಿಡಿಯಿರಿ. ಬಿಂದುಗಳ ನಡುವಿನ ದೂರ ಕಂಡು ಹಿಡಿಯಿರಿ ಅಂತೇಳಿ ಕೇಳ್ತಾ ಇದ್ದಾರೆ, ಸರಿನಾ? ಈ ಥರ ಕೊಟ್ಟಾಗ ಫಸ್ಟ್ ಕೆಲಸ ಏನು ನಿಮ್ಮದು? ಈ ಥರ ಕೊಟ್ಟಾಗ ಇಲ್ಲಿ ನೋಡ್ರಿ, x2 x1 y2 y1 ಇದು ಬೇಕಲ್ವಾ? ನಾನು ಏನು ಹೇಳಿದ್ದೆ? ಫಸ್ಟ್ ಒನ್ ಯಾವತ್ತು ಎಕ್ಸಿಗೆ ಸಂಬಂಧಪಟ್ಟಿದ್ದು, ಎರಡನೇದು ಯಾವತ್ತು ಯಾವುದು? y. ಇಲ್ಲೂ ಸಹಿತ ಸೇಮ್ ನಿರ್ದೇಶಾಂಕನೇ ಅಲ್ವಾ? ಇಲ್ಲೂ ಎಕ್ಸು, ಇದು y. ಎರಡು ಎಕ್ಸ್ ವೈ ಅಂತ ಕೊಟ್ಬಿಟ್ರೆ ಇಲ್ಲಿ ಅಪ್ಲೈ ಮಾಡೋದು ಕಷ್ಟ ಅಲ್ವಾ? ಅದಕ್ಕೆ ಏನು ಮಾಡಬೇಕು? ಒಂದನೇದು x1 y1 ಅಂತ ಕೊಡಬೇಕು, ಎರಡನೇದು x2 y2 ಅಂತ ಹೇಳಿ ಕೊಡಬೇಕು, ಡಿಫ್ರೆನ್ಸ್ ಮಾಡೋಕ್ಕೋಸ್ಕರ ಅಷ್ಟೇ. ಓಕೆನಾ? ಇಲ್ಲಾಂದರೆ ಇದು ಎಕ್ಸ್ ಇದು ವೈನೇ, ಆದರೆ ಡಿಫ್ರೆನ್ಸ್ ಎರಡೆರಡು ಕೊಟ್ಟಿದ್ದಾರಲ್ಲ, ಗೊತ್ತಾಗಲ್ಲ ಅಲ್ವಾ? ಅದಕ್ಕೋಸ್ಕರ ಆ ಥರ ಹಾಕೋದು, ಸರಿನಾ? ಇದಕ್ಕೆ ನಾನು ಏನು ಮಾಡ್ತೀನಿ? ಎ ಅಂತೇಳಿ ಹೆಸರು ಕೊಡ್ತೀನಿ, ಇದಕ್ಕೆ ಬಿ ಅಂತೇಳಿ ಹೆಸರು ಕೊಡ್ತೀನಿ. ಈಗ ಎ ಬಿ ಬಿಂದುಗಳ ನಡುವಿನ ದೂರ ಕಂಡುಹಿಡಬೇಕು, ಹೌದಾ? ಎ ಬಿ ಈಕ್ವಲ್ ಟು ಅಂತೇಳಿ ಬರ್ಕೊತೀನಿ. ಇದಕ್ಕೆ ನಾವೇ ಹೆಸರು ಕೊಟ್ಕೋಬೋದು. ನಿಮಗೆ ಪಿ ಕ್ಯೂ ಕೊಡಬೇಕು ಅಂದರೆ ಪಿ ಕ್ಯೂ ಕೊಡ್ರಿ, ಎಕ್ಸ್ ವೈ ಕೊಡಬೇಕು ಅಂದರೆ ಎಕ್ಸ್ ವೈ ಕೊಡ್ರಿ, ನಿಮ್ಗೆ ಯಾವ್ದು ಕೊಡಬೇಕು ಅನಿಸುತ್ತೋ ಅದನ್ನು ಕೊಡ್ರಿ. ನಾನು ಎ ಬಿ ಅಂತೇಳಿ ಕೊಟ್ಟಿದ್ದರಿಂದ ಎ ಬಿ ನಡುವಿನ ದೂರವನ್ನು ಕಂಡುಹಿಡ್ತಾ ಇದ್ದೀನಿ. ಫಾರ್ಮುಲಾ ಏನು ಹೇಳ್ರಿ? ಇದನ್ನು ಮತ್ತೊಂದು ಸಲ ಬರ್ಕೊಳ್ರಿ. x2 ಮೈನಸ್ x1 ಹೋಲ್ ಸ್ಕ್ವೇರ್ ಪ್ಲಸ್ y2 ಮೈನಸ್ y1 ಹೋಲ್ ಸ್ಕ್ವೇರ್ ಅಂಥೇಳಿ. ಓಕೆ, ನೆಕ್ಸ್ಟ್ ಬರ್ರಿ ನೋಡ್ರಿ. ಈಕ್ವಲ್ ಟು ಆಮೇಲೆ ಸ್ಕ್ವೇರ್ ರೂಟ್ ಇದೆ, ಸ್ಕ್ವೇರ್ ರೂಟಿಗೆ ಸ್ಕ್ವೇರ್ ರೂಟ್, ಆಮೇಲೆ ಒಂದು ಬ್ರ್ಯಾಕೆಟ್ ಇದೆ ಅಲ್ವಾ? ಬ್ರ್ಯಾಕೆಟ್ ಹಾಕ್ರಿ. x2 ಜಾಗದಲ್ಲಿ ಏನು ಹಾಕ್ತೀರಿ? 4. ಆಮೇಲೆ ಯಾವ ಚಿಹ್ನೆ ಇದೆ? ಮೈನಸ್ x1 ಜಾಗದಲ್ಲಿ ಯಾವ್ದು ಹಾಕ್ತೀರಿ? 2. ಬ್ರ್ಯಾಕೆಟ್ ಕ್ಲೋಸ್ ಆಯಿತು, ಸ್ಕ್ವೇರಿಗೆ ಸ್ಕ್ವೇರ್. ಬೆಲೆ ಹಾಕೋದು ಅರ್ಥ ಆಯಿತು ಅಂದ್ಕೊತೀನಿ. ಆಮೇಲೆ ಪ್ಲಸ್ ಚಿಹ್ನೆ ಇದೆ, ಪ್ಲಸ್ ಚಿಹ್ನೆ, ಬ್ರ್ಯಾಕೆಟ್ ಇದೆ, ಬ್ರ್ಯಾಕೆಟ್ y2 ಜಾಗದಲ್ಲಿ ಏನು ಹಾಕಬೇಕು? 1. ಆಮೇಲೆ ಯಾವುದು? ಮೈನಸ್ y1 ಜಾಗದಲ್ಲಿ ಏನು ಹಾಕಬೇಕು? 3 ಹೋಲ್ ಸ್ಕ್ವೇರ್. ಓಕೆನಾ? ಬೆಲೆ ಹಾಕೋದು ಇಷ್ಟೇ ಸಿಂಪಲ್. ಯಾವುದ್ರ ಕೆಳಗೆ ಏನೇನಿದೆ ಇಲ್ಲಿ ಇಂಗ್ಲೀಷ್ ಅಕ್ಷರಗಳು ಕಾಣಿಸ್ತಾ ಇದೆಯಲ್ಲ, ಅದನ್ನು ತೆಗೆದು ನಮ್ಮ ಗಣಿತ ಸಂಖ್ಯೆಗಳನ್ನು ಹಾಕಿದ್ರೆ ಆಯಿತು ಇಲ್ಲಿ. ಓಕೆ, ನೆಕ್ಸ್ಟ್ ನೋಡಿರಿ ಏನು ಮಾಡಬೇಕು? ಸ್ಕ್ವೇರ್ ರೂಟ್ ಇದೆ, ಸ್ಕ್ವೇರ್ ರೂಟ್ ಹಾಗೆ ಇರಲಿ. ಫಸ್ಟು ಬ್ರ್ಯಾಕೆಟ್ಗಳನ್ನು ತೆಕ್ಕೋಬೇಕು. 4 ಮೈನಸ್ 2 ಅಂದರೆ 2, ಅದಕ್ಕೆ ಸ್ಕ್ವೇರ್ ಇದೆ, ಸ್ಕ್ವೇರ್ ಹಾಗೆ ಹಾಕ್ತೀನಿ. ಪ್ಲಸ್ 1 ಮೈನಸ್ 3 ಬರಲ್ಲ ಕಳಿಯೋಕ್ಕೆ, 1ರಲ್ಲಿ 3 ಕಳಿಯೋಕ್ಕೆ ಬರಲ್ಲ, ಅದಕ್ಕೆ ದೊಡ್ಡ ಸಂಖ್ಯೆ ಚಿಹ್ನೆಯನ್ನು ಹಾಕೋತೀನಿ. 3ರಲ್ಲಿ 1 ಕಳಿತೀನಿ, ಎಷ್ಟಾಯಿತು? 2 ಸ್ಕ್ವೇರ್. ಓಕೆನಾ? ಈಗ ನೋಡಿರಿ, ಸ್ಕ್ವೇರ್ ರೂಟ್ ಹಾಗೆ ಹಾಕ್ತೀನಿ. 2 ಸ್ಕ್ವೇರ್ ಅಂದರೆ 2ನ್ನು ಎಷ್ಟು ಸಲ ಗುಣಿಸ್ಬೇಕು? 2 ಸಲ. 2 2 4. ಹಾಗಾದ್ರೆ ಉತ್ತರ ಎಷ್ಟು ಬಂತು? 4. ಆಮೇಲೆ ಯಾವ ಚಿಹ್ನೆ ಇದೆ? ಪ್ಲಸ್. ಮೈನಸ್ 2ನ್ನು 2 ಸಲ ಗುಣಿಸ್ಬೇಕು. ಓಕೆನಾ? ಮೈನಸ್ ಪ್ಲಸ್ 2 2 4. ಉತ್ತರ ಇಲ್ಲೂ ಸಹಿತ ಎಷ್ಟು ಬಂತು?
+4 4 + 4 ಅಂದರೆ 8. ಈಗ ವರ್ಗಮೂಲ 8ನ್ನು ಕಂಡುಹಿಡಿಯೋದು ಹೇಗೆ? ನಮ್ಗೆ ಈಸಿ ಮೆಥಡ್ ಇರೋದು ಅವಿಭಾಜ್ಯ ಅಪವರ್ತನ. ಸರಿನಾ? ನೋಡಿರಿ, ಇದರಲ್ಲಿ ಮತ್ತೊಂದು ಮೆಥಡ್ ಇದೆ, ಭಾಗಾಕಾರ ವಿಧಾನದಿಂದನೂ ಸಹಿತ ಕಂಡುಹಿಡಿಬಹುದು. ಆದರೆ ಅದು ಬೆಟರು ಪೂರ್ಣ ವರ್ಗಗಳಿಗೆ ಕಂಡುಹಿಡಿಯಲಿಕ್ಕೆ ಈಸಿ ಆಗುತ್ತೆ. ಇದಕ್ಕೆಲ್ಲ ಈ ಅವಿಭಾಜ್ಯ ಅಪವರ್ತನನೇ ಈಸಿ. 2 4 8, 2 2 4, 2 1 2. ಸರಿನಾ? 8ರ ಜಾಗದಲ್ಲಿ ಏನೇನು ಬರೀತೀರಿ ಹೇಳಿ? 2 × 2 × 2. ನಿಮ್ಗೆ ಆಲ್ರೆಡಿ 9th ಕಲ್ತಿದ್ದೀರಿ. 2ರ ಜೋಡಿ ಇದ್ದರೆ 1 ಹೊರಗೆ ಬರುತ್ತೆ. 2ರ ಜೋಡಿ ಇದೆ, 1 ಹೊರಗೆ ಬಂತು. ಒಳಗಡೆ ಎಷ್ಟು ಉಳಿತು? 2 ಉಳಿತು. ಓಕೆನಾ? ಇದು ಇದರ ಆನ್ಸರು. ಅರ್ಥ ಆಗಿದೆ ಅಂತ ತಿಳ್ಕೊತೀನಿ. ಓಕೆನಾ? ನೋಡಿರಿ, ಫಸ್ಟು ಸೂತ್ರವನ್ನು ಬರ್ಕೊಡ್ರಿ, ಆಮೇಲೆ ಕೊಟ್ಟಿರುವಂಥ ಕ್ವಶನಿಗೆ ಹೆಸರುಗಳನ್ನು ಕೊಡ್ರಿ, x1 ಯಾವುದು y1 ಯಾವುದು ಅಂತೇಳಿ ಬರ್ಕೊಡ್ರಿ, ಬೆಲೆಯನ್ನು ಅಪ್ಲೈ ಮಾಡಿರಿ, ಲೆಕ್ಕ ಮಾಡಿರಿ ಸ್ಟೆಪ್ ವೈಸ್. ಓಕೆ, ಬರ್ರಿ ನೆಕ್ಸ್ಟ್ ಲೆಕ್ಕನ ನೋಡೋಣ. ಓಕೆ, ಬರುವಂಥದ್ದು ಭಾಗ ಪ್ರಮಾಣ ಸೂತ್ರ ಅಂಥೇಳಿ. ಏನು ಹೇಳ್ರಿ? ಭಾಗ ಪ್ರಮಾಣ ಸೂತ್ರ ಅಂತ ಹೇಳಿ. ಸೂತ್ರನ ಬರೆಯೋದು ಒಂಚೂರು ದೊಡ್ಡ ಅನಿಸುತ್ತೆ. ಸೂತ್ರ ಬರೆಯೋದನ್ನು ಫಸ್ಟು ಪ್ರಾಕ್ಟೀಸ್ ಮಾಡಿರಿ. ಓಕೆ, x, y = ಇಲ್ಲಿ mx + mx ಡಿವೈಡೆಡ್ ಬೈ m1 + m2 ಅಂಥೇಳಿ ಬರೀರಿ, ಕಾಮ ಹಾಕ್ರಿ. ನೆಕ್ಸ್ಟು my + my ಡಿವೈಡೆಡ್ ಬೈ m1 + m2 ಅಂಥೇಳಿ ಬರೀರಿ. ಓಕೆನಾ? ನೆಕ್ಸ್ಟ್ ನೋಡಿರಿ, ಇಲ್ಲೇನು ಹಾಕಬೇಕು? ಇಲ್ಲಿ 1 2 ಹಾಕ್ರಿ, ಇಲ್ಲಿ 2 1 ಹಾಕ್ರಿ, ಇಲ್ಲಿ 1 2 ಹಾಕ್ರಿ, 2 1 ಹಾಕ್ರಿ. ಇಷ್ಟೇ ಸಿಂಪಲ್ ಫಾರ್ಮುಲಾ. ಓಕೆನಾ? ಇದರಲ್ಲಿ ನಿಮಗೆ 4 ಭಾಗಗಳು ಕಾಣಿಸ್ತಾ ಇರ್ಬೋದು. ಒಂದನೇದು x, y, ಎರಡನೇದು m1 m2, ಇದೆಲ್ಲ m1 m2 m1 m2 m1 m2 ಕಾಣಿಸ್ತಾ ಇದೆಯಾ? ನೆಕ್ಸ್ಟು x1 y1, ಆಮೇಲೆ x2 y2, ಹೌದಿಲ್ಲ? ಇದರಲ್ಲಿ ನಿಮಗೆ ಟೋಟಲ್ ಆಗಿ 4 ಕ್ವಶನ್ನ ಮಾಡಿ ಕೊಡಬಹುದು ಅವರು. ಒಂದ್ಸಲ XY ಕಂಡುಹಿಡಿಲಿಕ್ಕೂ ಹೇಳ್ಬೋದು, ಆಮೇಲೆ m1 m2 ಕಂಡುಹಿಡಿಲಿಕ್ಕೆ ಹೇಳ್ಬೋದು, x1 y1 ಕಂಡುಹಿಡಿಲಿಕ್ಕೆ ಹೇಳ್ಬೋದು, ಆಮೇಲೆ x2 y2 ಸಹಿತ ಕಂಡುಹಿಡಿಲಿಕ್ಕೆ ಹೇಳಬಹುದು. ಇದು 3 ಮಾರ್ಕ್ಸಿಗೆ ಕೊಡುವಂಥ ಕ್ವಶನ್ ಆಗಿರುತ್ತೆ. ಸರಿನಾ? ಬರ್ರಿ, ನಾನು ಒಂದು ಕ್ವಶನನ್ನು ಮಾಡಿ ತೋರಿಸ್ತೀನಿ ಯಾವ ರೀತಿ ಇರ್ತಾರೆ. ನಿಮ್ಮ ಅಭ್ಯಾಸದಲ್ಲಿ ಕೊಟ್ಟಿದ್ದಾರೆ ನೋಡ್ರಿ, ಈ ಕ್ವಶನ್ನೇ ನಾನು ಸಾಲ್ವ್ ಮಾಡ್ತೀನಿ. ಓಕೆ, ಯಾವ್ದು ಹೇಳ್ರಿ? -1,7 ಮತ್ತು 4,3 ಬಿಂದುಗಳನ್ನು ಸೇರಿಸುವ ರೇಖಾಖಂಡವನ್ನು 2:3 ಅನುಪಾತದಲ್ಲಿ ವಿಭಾಗಿಸುವ ಬಿಂದುವಿನ ನಿರ್ದೇಶಾಂಕಗಳನ್ನು ಕಂಡುಹಿಡಿಯಿರಿ ಅಂತ ಹೇಳಿ ಕೇಳಿದ್ದಾರೆ. ಓಕೆ, ಬರ್ರಿ ನೋಡಿ, ಫಸ್ಟ್ ನಾನು ಕ್ವಶನ್ಸನ್ನು ಬರ್ಕೊಂಡು ಸ್ಟಾರ್ಟ್ ಮಾಡ್ತೀನಿ. -1,7 ಮತ್ತೊಂದು 4,-3 ಅಂಥೇಳಿ ಕೊಟ್ಟಿದ್ದಾರೆ. ಮತ್ತೊಂದು ಅನುಪಾತ ಕೊಟ್ಟಿದ್ದಾರಲ್ಲ, 2:3 ಅಂಥೇಳಿ. ಫಸ್ಟ್ ಕೊಟ್ಟಿದ್ರೆ ಇದು x, ಇದು y, ಇದು x, ಇದು y. ಸರಿ, ಇದು ಡಿಫ್ರೆನ್ಸ್ ಆಗಬೇಕಲ್ಲ, x1 y1 x2 y2 ಅಂಥೇಳಿ. ಇಲ್ಲಿ ನೋಡ್ರಿ, ಮೊದಲನೇದಿರೋದು ಯಾವತ್ತು m1, ಇದು ಅನುಪಾತ ಕೊಟ್ಟ ತಕ್ಷಣ ಇದು mಗೆ ಸಂಬಂಧಪಟ್ಟಿರೋದು. ಎರಡನೇದು ಯಾವುದು m2 ಅಂಥೇಳಿ. ಓಕೆ, ಈಗ ಈ ಫಾರ್ಮುಲಾದಲ್ಲಿ ಬೆಲೆಯನ್ನು ಹಾಕ್ರಿ. x, y ಇದೆ, x, y ಗೊತ್ತಿಲ್ಲ, ಹಾಗೆ ಬರಿತೀನಿ. ಇಲ್ಲೊಂದು ಬ್ರ್ಯಾಕೆಟ್ ಇದೆ, ಬ್ರ್ಯಾಕೆಟ್ ಹಾಕ್ತೀನಿ. m1 ಅಂದ್ರೇನು? 2. ಆಮೇಲೆ x2 ಎರಡು ಮಧ್ಯ ಯಾವುದು ಚಿಹ್ನೆ ಇಲ್ಲ ಅಂದರೆ ಗುಣಾಕಾರ ಚಿಹ್ನೆ ಇದೆ. ಆದರೆ ನಾನಿಲ್ಲೇನು ಮಾಡ್ತೀನಿ? ಗುಣಾಕಾರ ಚಿಹ್ನೆಯನ್ನು ಹಾಕಲ್ಲ, ಬ್ರ್ಯಾಕೆಟನ್ನು ಹಾಕ್ತೀನಿ. ಸರಿನಾ? ಏನು? x2 ಜಾಗದಲ್ಲಿ ಏನಿದೆ ನೋಡ್ರಿ? 4. ಓಕೆ, ಆಮೇಲೆ ಯಾವ ಚಿಹ್ನೆ ಇದೆ? ಪ್ಲಸ್. ಆಮೇಲೆ ಏನಿದೆ? m2 ಜಾಗದಲ್ಲಿ ಏನಿದೆ ನೋಡ್ರಿ? 3. ಆಮೇಲೆ x1 ಜಾಗದಲ್ಲಿ ಏನಿದೆ? -1 ಭಾಗಿಸು m1 + m2 ಅಂದರೆ 2 + 3. ಆಮೇಲೆ ಕಾಮ ಇದೆ, ಕಾಮ. m1 ಜಾಗದಲ್ಲಿ ಏನು ಹಾಕಬೇಕು? 2. y2 ಜಾಗದಲ್ಲಿ ಏನು ಹಾಕಬೇಕು? -3. ಆಮೇಲೆ ಯಾವ ಚಿಹ್ನೆ? ಪ್ಲಸ್. ಆಮೇಲೆ m2 ಅಂದರೆ 3, y1 ಅಂತಂದರೆ 7 ಭಾಗಿಸು m1 + m2 ಅಂದರೆ 2 + 3. ಬೆಲೆ ಹಾಕೋದು ಅಪ್ಲೈ ಮಾಡಿ. ಅರ್ಥ ಆಗಿದೆ ಅಂತ ತಿಳ್ಕೊತೀನಿ. ಇಲ್ಲಿ ನೋಡ್ರಿ, ಇದನ್ನು ಮಾಡಿ ಇದು ಬೆಲೆ ಹಾಕಲಿಕ್ಕೆ ಇದಕ್ಕೆ ಹಾಫ್ ಮಾರ್ಕ್ಸು, ಇದಕ್ಕೆ ಹಾಫ್ ಮಾರ್ಕ್ಸ್ ಕೊಟ್ಟು ಟೋಟಲಾಗಿ 1 ಮಾರ್ಕ್ಸನ್ನು ಕೊಡ್ತಾರೆ. ಓಕೆನಾ ನಿಮಗೆ? ನೆಕ್ಸ್ಟ್ ಬರ್ರಿ, ಲೆಕ್ಕ ಹೆಂಗೆ ಮಾಡೋದು ನೋಡ್ರಿ. x, y = ಇದು ಎರಡರ ಮಧ್ಯೆ ಬ್ರ್ಯಾಕೆಟ್ ಇದೆ ಅಂತಂದರೆ ಇಲ್ಲಿ ಗುಣಾಕಾರ ಚಿಹ್ನೆ ಇತ್ತು, ಇಲ್ಲಿ ಬ್ರ್ಯಾಕೆಟ್ ತೊಗೊಬಂದೆ. ಬ್ರ್ಯಾಕೆಟ್ ಅಂತ ಅಂದರೂ ಗುಣಾಕಾರ ಅಂದರೆ 2 4 8 ಆಯಿತಾ? ಪ್ಲಸ್ ಮೈನಸ್ 3 1 3 ಭಾಗಿಸು 3 2 5 ಕಾಮ. ಇಲ್ಲಿ ನೋಡ್ರಿ, ಮೈನಸ್ ಚಿಹ್ನೆ ಇದೆ, ಮೈನಸ್ ಹಾಕೋಬೇಡಿ. ಇಲ್ಲಿ ಪ್ಲಸ್ ಇರುತ್ತೆ, ಪ್ಲಸ್ ಮೈನಸ್ ಆಗುತ್ತೆ. 3 2 6 ಪ್ಲಸ್ 7 3 21 ಭಾಗಿಸು 3 2 5. ಓಕೆನಾ?
ಈಕ್ವಲ್ ಟು ಎಕ್ಸ್ ಕೊಮ ವೈ ಈಕ್ವಲ್ ಟು 8ರಲ್ಲಿ 3 ಕಳೆದ್ರೆ ಎಷ್ಟಪ್ಪ 5 ಭಾಗಿಸು 5 ಕೊಮ ಇಲ್ಲಿ ನೋಡ್ರಿ -6ರಲ್ಲಿ +21 ಕೂಡಿಸಿರಿ ಅಥವಾ ಕಳೀರಿ ಏನು ಮಾಡ್ತೀರಿ ನೋಡ್ರಿ ಪ್ಲಸ್ ಮೈನಸ್ ಅಂದರೆ ಕಳಿಬೇಕು 21ರಲ್ಲಿ 6 ಕಳೆದ್ರೆ ಎಷ್ಟು 15 ಅಂದರೆ ದೊಡ್ಡ ಸಂಖ್ಯೆ ಚಿಹ್ನೆನ ಹಾಕಬೇಕು ಸೊ ಪ್ಲಸ್ ಹಾಕ್ತೀನಿ ಭಾಗಿಸು 5 5 ಒಂದಲೇ 5 ಒಂದಲೇ 5 ಒಂದಲೇ 5 ಮೂರಲೇ ಹಾಗಾದರೆ ಎಕ್ಸ್ ಕೊಮ ವೈನ ನಿರ್ದೇಶಾಂಕ ಎಷ್ಟು 1,3 ಅಂಥೇಳಿ ಅರ್ಥ ಓಕೆನಾ ಏನು ಹೇಳ್ರಿ 1,3 ಇಷ್ಟೇ ಸಿಂಪಲ್ ಆಗಿರುತ್ತೆ ಲೆಕ್ಕ ಇದರಲ್ಲಿ ಇವರು ಕೇಳಿರೋದೇನು ಈ ಬಿಂದುವಿನ ನಿರ್ದೇಶಾಂಕ ನಿಮಗೆ ಇದರಲ್ಲಿ ಇನ್ನೂ 3 ಥರದ ಕ್ವಶನನ್ನು ಮಾಡಿ ಅವರು ಕೊಡಬಹುದು ಓಕೆನಾ ಅದನ್ನೆಲ್ಲ ಪ್ರಾಕ್ಟೀಸ್ ಮಾಡ್ಕೊಳ್ರಿ ಸರಿ ಈಗ ನೆಕ್ಸ್ಟ್ ಲೆಕ್ಕಕ್ಕೆ ಹೋಗೋಣ ಬರ್ರಿ ನೆಕ್ಸ್ಟ್ ಬರೋ ಕ್ವಶನ್ ನೋಡ್ರಿ ಯಾವ ರೀತಿ ಕೇಳ್ತಾರೆ 1,2 ಮತ್ತು 3,4 ರ ಮಧ್ಯಬಿಂದುವನ್ನು ಕಂಡುಹಿಡಿಯಿರಿ ಇಲ್ಲಿ ನೋಡ್ರಿ ಇದು 2 ಬಿಂದುಗಳಿದ್ದಾವೆ ಆ ಬಿಂದುಗಳ ಮಧ್ಯಬಿಂದು ಯಾವುದು ಅಂತ ಹೇಳಿ ಕಂಡುಹಿಡಿಬೇಕು ಸರಿನಾ ಹಾಂ ಈಗ ಇದಕ್ಕೊಂದು ಫಾರ್ಮುಲಾ ಇದೆ ನೋಡ್ರಿ ಯಾವ ಫಾರ್ಮುಲಾ ಅದಕ್ಕೆ ಮಧ್ಯಬಿಂದುವನ್ನು ಕಂಡುಹಿಡಿಯಲಿಕ್ಕೆ ಒಂದು ಫಾರ್ಮುಲಾ ಇದೆ ಅದು ಯಾವುದು ಅಂತ ನೋಡ್ಕೊಳ್ರಿ ಇಲ್ಲಿ ನೋಡ್ರಿ ಲಾಸ್ಟಿಗೆ ಕೊಟ್ಟಿದ್ದಾರಲ್ಲ ನಿಮಗೆ P(x1, y1) ಮತ್ತು Q(x2, y2) ಬಿಂದುಗಳನ್ನು ಸೇರಿಸುವ ರೇಖಾಖಂಡದ ಮಧ್ಯಬಿಂದುವಿನ ನಿರ್ದೇಶಾಂಕಗಳು x1 + x2 ಭಾಗಿಸು 2 y1 + y2 ಭಾಗಿಸು 2 ಇದೆ ಅದರ ನಿರ್ದೇಶಾಂಕಗಳು ಸರಿನಾ ಏನು ಹೇಳ್ರಿ ಸೂತ್ರ x1 + x2 ಭಾಗಿಸು 2 y1 + y2 ಭಾಗಿಸು 2 ಇದು ಸೂತ್ರ ಇಲ್ಲಿ ಎಕ್ಸ್ ಇದು ವೈಗೆ ಸಂಬಂಧಪಟ್ಟಿದ್ದು ಇದು ಎಕ್ಸ್ ಇದು ವೈ ಡಿಫ್ರೆನ್ಸ್ ಆಗಬೇಕಲ್ಲ ಅದಕ್ಕೆ y1 x2 y2 ಇಲ್ಲಿ ಡಿಫ್ರೆನ್ಸ್ ಆಗುತ್ತೆ ನೋಡಿ x1 ಕೊಟ್ಟರೆ 2 ಬರಿಬಾರ್ದು x1 y1ನೇ ಬರಿಬೇಕು ಓಕೆ ಈಕ್ವಲ್ ಟು x1 ಜಾಗದಲ್ಲಿ ಏನಿದೆ 1 ಆಮೇಲೆ ಯಾವ ಚಿಹ್ನೆ ಪ್ಲಸ್ x2 ಜಾಗದಲ್ಲಿ ಏನಿದೆ 3 ಭಾಗಿಸು 2 y1 ಜಾಗದಲ್ಲಿ ಏನಿದೆ 2 ಪ್ಲಸ್ y2 ಜಾಗದಲ್ಲಿ ಏನಿದೆ 4 ಭಾಗಿಸು ಎಷ್ಟು 2 ಓಕೆನಾ 1 + 3 ಅಂದರೆ 4 ಭಾಗಿಸು 2 4 2 6 ಭಾಗಿಸು 2 2 ಒಂದಲೇ 2 ಎರಡಲೇ 2 ಒಂದಲೇ 2 ಮೂರಲೇ ಉತ್ತರ ಎಷ್ಟು ಬಂತು 2,3 ಹಾಗಾದರೆ ಮಧ್ಯಬಿಂದುಗಳು ಯಾವ್ಯಾವುದು ಇದರದ್ದು 2,3 ಇದು ಮಧ್ಯಬಿಂದುವಿನ ನಿರ್ದೇಶಾಂಕ ನಿಮಗೆ ನಿರ್ದೇಶಾಂಕ ಗಣಿತ ಈ ಪಾಠದಲ್ಲಿ ಬರುವಂಥದ್ದು ಬರೀ 4 ಫಾರ್ಮುಲಾ ಆ 4 ಫಾರ್ಮುಲಾದ ಮೇಲೆ ಪ್ರಾಕ್ಟೀಸ್ ಮಾಡಿಕೊಂಡ್ರೆ ಸಾಕು ಓಕೆನಾ ಭಾಗ ಪ್ರಮಾಣ ಸೂತ್ರ ಇದೆಯಲ್ಲ ಆ ಭಾಗ ಪ್ರಮಾಣ ಸೂತ್ರವನ್ನು ಹೆಚ್ಚು ಕಡಿಮೆ 3 ಮಾರ್ಕ್ಸಿಗೋಸ್ಕರ ಕೇಳ್ತಾರೆ ಅದೇ ನಿಮಗೆ ಇಲ್ಲಿ ನೋಡ್ರಿ ದೂರ ಸೂತ್ರ ಇದೆಯಲ್ಲ ಆ ದೂರ ಸೂತ್ರವನ್ನು 2 ಮಾರ್ಕ್ಸಿಗೆ ಕೇಳ್ತಾರೆ ಮತ್ತು ಇದೆಲ್ಲ ಹಾಗೆ y ಅಕ್ಷಕ್ಕಿರುವ ದೂರ ಅಂದರೆ ಎಕ್ಸ್ ಬರೀಬೇಕು ಎಕ್ಸ್ ಅಕ್ಷಕ್ಕಿರುವ ದೂರ ಅಂದರೆ ವೈನ ಬರೀಬೇಕು ಆ ಥರ ಬರ್ತಿದ್ದು ಈ ಥರ ಕ್ವಶನ್ಸ್ ಇರುತ್ತಲ್ಲ ಇದನ್ನು ನಾವು 1 ಮಾರ್ಕ್ಸಿಗೋಸ್ಕರ ನೋಡ್ತೀವಿ ಮತ್ತೊಂದು ಫಾರ್ಮುಲಾ ಹೇಳಿದೆ ಅಲ್ವಾ ನಿಮಗೆ ಏನು ಹೇಳ್ರಿ P(x, y) ಬಿಂದುವಿನಿಂದ ಮೂಲ ಬಿಂದುವಿಗಿರುವ ದೂರ x² + y² ಇದೆಯಲ್ಲ ಅದನ್ನು ನಿಮಗೆ 1 ಮಾರ್ಕ್ಸಿಗೋಸ್ಕರ ಮಲ್ಟಿಪಲ್ ಚಾಯ್ಸ್ ಇರುತ್ತಲ್ಲ ಅದರಲ್ಲಿ ಕೊಡುವಂತಹ ಕ್ವಶನ್ ಇದು ಓಕೆ ಇದರಲ್ಲಿ 4 ಫಾರ್ಮುಲಾ ಬರುತ್ತೆ ಆ 4 ಫಾರ್ಮುಲಾದ ಮೇಲೆ ಲೆಕ್ಕಗಳನ್ನು ಪ್ರಾಕ್ಟೀಸ್ ಮಾಡ್ತಾ ಹೋಗಬೇಕು ಓಕೆನಾ ಥ್ಯಾಂಕ್ ಯು ಸೋ ಮಚ್ ಈ ವಿಡಿಯೋ ಏನಾದರೂ ಇಷ್ಟ ಅಂದರೆ ಸಬ್ಸ್ಕ್ರೈಬ್ ಮಾಡಿರಿ ಲೈಕ್ ಮಾಡಿರಿ ಚಾನೆಲ್ನ ಶೇರ್ ಮಾಡಿರಿ ಓಕೆನಾ ಥ್ಯಾಂಕ್ ಯು ಸೋ ಮಚ್